ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳು ನಮ್ಮನ್ನು ತಟ್ಟಿ ಎಬ್ಬಿಸಿ ನಿರೀಕ್ಷೆಗೆ ನಡೆಸುತ್ತದೆ. ದೇವರು ಅನುಗ್ರಹಿಸಿದ ಈ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಆದಿಕಾಂಡ ಪುಸ್ತಕದ 7ನೇ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡುವಾಗ, ಜಲಪ್ರಳಯಕ್ಕೆ ಮುಂಚೆ 7 ದಿವಸದವರೆಗೆ ದೇವರು ಕಾಯುವಿಕೆ ಏನನ್ನು ಸೂಚಿಸುತ್ತದೆ? ವಿಶ್ವಾಸಿಯಲ್ಲಿರುವ ಪ್ರಭಾವಗಳೆಷ್ಟು? ನಮ್ಮ ಜೀವಿತ ಹೋರಾಟದಲ್ಲಿಯೇ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ಭದ್ರಪಡಿಸುವನು. ಕೀರ್ತನೆಗಳು 27:5. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು ಹಾಗೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನೀವೆಲ್ಲರೂ ಪ್ರೀತಿಯಿಂದ ಮಾಡಿದ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ 6ನೇ ಅಧ್ಯಾಯದ 14ನೇ ವಚನದಿಂದ 7ನೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದಿನ ಧ್ಯಾನದಲ್ಲಿ ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದ 10ನೇ ವಚನದಿಂದ 8ನೇ ಅಧ್ಯಾಯದ 12ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಪ್ರತಿಯೊಂದು ಹಂತದಲ್ಲಿಯೂ ದೇವರ ಕೃಪೆಯನ್ನು, ಆತನ ದಿವ್ಯ ಜ್ಞಾನವನ್ನು ಆಶ್ರಯಿಸಿಕೊಂಡು ಮುಂದೆ ಸಾಗೋಣ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 10ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆ 7 ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 4ನೇ ವಚನವನ್ನು ಧ್ಯಾನಿಸುವಾಗ ದೇವರು 7 ದಿವಸಗಳವರೆಗೆ ಲೋಕದ ಜನರಿಗಾಗಿ ತಾಳ್ಮೆಯಿಂದ ಕಾದುಕೊಂಡಿದ್ದನು ಎಂಬುದರ ಕುರಿತು ಧ್ಯಾನ ಮಾಡಿಕೊಂಡೆವು. ಅಂದರೆ ನಾವೆಯ ಹೊರಗಡೆ ಇದ್ದ ಜನರು ಬಂದು ನಾವೆಯ ಬಾಗಲನ್ನು ತಟ್ಟುವುದಕ್ಕೆ ದೇವರು 7 ದಿವಸಗಳ ಅವಕಾಶವನ್ನು ನೀಡಿದ್ದನು. ಒಂದು ವೇಳೆ ಅವರು ಬಂದು ಬಾಗಲನ್ನು ತಟ್ಟಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಅವರನ್ನೂ ಸಹ ದೇವರು ನಾವೆಯೊಳಗೆ ಸೇರಿಸಿಕೊಳ್ಳುತ್ತಿದ್ದನು. ಆದರೆ ದುಃಖಕರವಾದ ವಿಷಯವೇನೆಂದರೆ, ನಾವೆಯ ಹೊರಗಡೆ ಇದ್ದ ಜನರು ಬಂದು ಬಾಗಲನ್ನು ತಟ್ಟುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಅಂತೆಯೇ 7 ದಿವಸಗಳ ನಂತರ ಭೂಮಿಯ ಮೇಲೆ ಜಲಪ್ರಳಯವು ಬಂತು ಎಂಬುದಾಗಿ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡಿಕೊಂಡಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕದಲ್ಲಿನ ಎಲ್ಲ ಜೀವಿಗಳ ನಾಶನ ಮತ್ತು ನಾವೆಯಲ್ಲಿದ್ದವರ ರಕ್ಷಣೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 11 ಮತ್ತು 12ನೇ ವಚನ, 16 ಮತ್ತು 17ನೇ ವಚನವನ್ನು ಒಟ್ಟಾಗಿ ನೋಡಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಹನ ಜೀವಮಾನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ 1 ಗಂಡು 1 ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಈ ವಿಷಯಕ್ಕೆ ವೈಜ್ಞಾನಿಕವಾದ ಹಾಗೂ ಐತಿಹಾಸಿಕವಾದ ಯಾವುದಾದರೂ ಪುರಾವೆ ಇರುತ್ತದೋ, ಅಥವಾ ಜಲಪ್ರಳಯಕ್ಕೆ ವೈಜ್ಞಾನಿಕವಾದ ಅಥವಾ ಐತಿಹಾಸಿಕವಾದ ಪುರಾವೆ ಇರುತ್ತದೋ ಎಂಬುದು ನಮ್ಮ ಮುಂದಿರುವ ಪ್ರಶ್ನೆಯಾಗಿದೆ. ನಾನು ಈ ವಿಷಯದಲ್ಲಿ ಬಹು ಆಳಕ್ಕೆ ಹೋಗಲು ಬಯಸುವುದಿಲ್ಲ. ಆದರೆ ಹೆನ್ರಿ ಎಂ ಮೋರಿಸ್ ಮತ್ತು ಜಾನ್ ಸಿ ವಿಟ್ಕೋಮ್ ಎಂಬವರು ಬರೆದಿರುವ ದಿ ಜೆನಿಸಸ್ ಫ್ಲಡ್, ಆದಿಕಾಂಡದ ಜಲಪ್ರಳಯ ಎಂಬ ಅತ್ಯುತ್ತಮವಾದ ಪುಸ್ತಕವನ್ನು ಶಿಫಾರಸು ಮಾಡಬಲ್ಲೆನು. ಈ ಇಬ್ಬರು ಗ್ರಂಥಕರ್ತರು ಈ ವಿಷಯದ ಮೇಲೆ ಬರೆಯಲು ಪೂರ್ತಿಯಾಗಿ ಅರ್ಹರಾಗಿರುವವರು. ಗ್ರೇಸ್ ಥಿಯಾಲಜಿಕಲ್ ಸೆಮಿನರಿಯಲ್ಲಿ ಹಳೆಯ ಒಡಂಬಡಿಕೆಯ ಪ್ರಾಧ್ಯಾಪಕರಾಗಿದ್ದ ಜಾನ್ ವಿಟ್ಕೋಮ್ ಮತ್ತು ವರ್ಜೀನಿಯಾ
ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ನ ಹೈಡ್ರಾಲಿಕ್ ಎಂಜಿನಿಯರಿಂಗ್ ಪ್ರಾಧ್ಯಾಪಕ ಮತ್ತು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಅಧ್ಯಕ್ಷ, ವಿನ್ನೆಸೋಟಾ ವಿಶ್ವವಿದ್ಯಾನಿಲಯದ ಹೆನ್ರಿ ಎಂ ಮೋರಿಸ್ ಒಟ್ಟಾಗಿ ಆದಿಕಾಂಡದ ಪ್ರವಾಹದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಆ ಜಲಪ್ರಳಯವು ಸಾರ್ವತ್ರಿಕವಾದದ್ದು, ಅದು ಮಹಾ ದುರಂತವಾಗಿತ್ತು ಮತ್ತು ಅದಕ್ಕೆ ಐತಿಹಾಸಿಕ ಪುರಾವೆ ಇರುತ್ತದೆ ಎಂಬುದನ್ನು ತೋರಿಸಿರುತ್ತಾರೆ. ಅಷ್ಟು ಮಾತ್ರವಲ್ಲ, ಅದರಲ್ಲಿ ಅವರು ಏಕರೂಪ ಪ್ರಕ್ರಿಯೆಯ ವಾಗ್ವಾದವನ್ನು ಉತ್ತರಿಸಿರುತ್ತಾರೆ. ಇದು ಸಾರ್ವತ್ರಿಕ ಜಲಪ್ರಳಯದ ಭೌಗೋಳಿಕ ಪುರಾವೆಯನ್ನು ಕಡಿಮೆ ಮಾಡಲು ಅಭಿವೃದ್ಧಿಗೊಂಡಿರುವ ಅನೇಕ ಸಿದ್ಧಾಂತಗಳಲ್ಲಿ ಒಂದಾಗಿರುತ್ತದೆ. ಪ್ರಿಯರೇ, ಜಲಪ್ರಳಯಕ್ಕೆ ಸಮೃದ್ಧಿಯಾದ ಐತಿಹಾಸಿಕ ಪುರಾವೆ ಇರುತ್ತದೆ ಎಂದು ನಾನು ಅಂದುಕೊಂಡಿದ್ದೇನೆ. ಆದರೆ ವಿದ್ವಾಂಸಕರಿಗೆ ತಕ್ಕ ಹಾಗೆ ಬರೆದಿರುವ ಪುಸ್ತಕದಲ್ಲಿ ಈ ವಿಷಯವು ಉತ್ತರಿಸಲ್ಪಟ್ಟಿರುವುದರಿಂದ ಇದರ ಕುರಿತು ಆಳವಾಗಿ ವಿವರಿಸುವ ಅವಶ್ಯಕತೆ ನಮಗಿರುವುದಿಲ್ಲ. ನಾವು ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 23ನೇ ವಚನವನ್ನು. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂಗತಿಗೆ ತದ್ವಿರುದ್ಧವಾಗಿ ಹೇಳುವಂಥ ಸುಳ್ಳು ಅಭಿಮಾನಿಗಳು ಮತ್ತು ಸುಳ್ಳು ದೈವಶಾಸ್ತ್ರಜ್ಞರು ಇಂದಿನ ದಿನಗಳಲ್ಲಿ ಇರುತ್ತಾರೆ. ಅವರು ಜಲಪ್ರಳಯವು ಸ್ಥಳೀಯವಾಗಿತ್ತು ಎಂಬ ಸ್ಥಾನವನ್ನು ತೆಗೆದುಕೊಳ್ಳುತ್ತಾ ಅದು ಕೇವಲ ಟೈಗ್ರಿಸ್ ಮತ್ತು ಯುಪ್ರಟಿಸ್ ಕಣಿವೆಯಲ್ಲಿ ಮಾತ್ರ ಜರುಗಿತ್ತು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಪ್ರಿಯರೇ, ಕಳೆದ ವಚನಗಳಿಗೆ ಸಂಬಂಧಿಸಿದಂತೆ ನಾವು ನೋಡಿದ ದಿ ಗ್ರೇಸ್ ಫ್ಲಡ್ ಎಂಬ ಪುಸ್ತಕವು ಈ ಎಲ್ಲ ಸುಳ್ಳು ಅಭಿಮಾನಿಗಳ ತತ್ವಗಳನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥದ್ದಾಗಿರುತ್ತದೆ ಮತ್ತು ಜಲಪ್ರಳಯವು ಇಡೀ ಭೂಮಿಯನ್ನೇ ಮುಚ್ಚಿಕೊಂಡಿತು ಎಂಬುದಾಗಿ ಸತ್ಯವೇದವು ಸ್ಪಷ್ಟಪಡಿಸುತ್ತಿರುವುದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ ಎಂಬುದರಲ್ಲಿ ನಾನು ಖಚಿತವಾಗಿದ್ದೇನೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 13ರಲ್ಲಿ, ಆಗ ದೇವರು ನೋಹನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವಂಥದ್ದೆಲ್ಲವನ್ನು ಅಳಿಸಿಬಿಡುತ್ತೇನೆ ಎಂಬುದಾಗಿ ದೇವರು ಹೇಳಿರುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಈ ಜಲಪ್ರಳಯವು ಸಾರ್ವತ್ರಿಕವಾಗಿರಲಿಲ್ಲ ಎಂಬುದಾಗಿ ನಾವು ಹೇಳುವುದಾದರೆ, ಈ ಭೂಮಿಯ ಮೇಲೆ ಮಾನವ ಕುಟುಂಬವು ನೋಹನಲ್ಲದೆ ಮತ್ಯಾರಿಂದಲೂ ಆರಂಭಗೊಂಡಿತ್ತು ಎಂಬುದಾಗಿ ಒಪ್ಪಿಕೊಂಡಂತಾಗುತ್ತದೆ. ಆದರೆ ದೇವರ ವಾಕ್ಯವು ಆ ರೀತಿಯಾಗಿ ಹೇಳುವುದಿಲ್ಲ. ನೋಡಿರಿ, ಇದೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವ ಹಾಗೆಯೇ ಕಾಣಿಸುತ್ತದೆ. ನಾವು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಬಹುದು ಅಥವಾ ಅದನ್ನು ನಿರಾಕರಿಸಬಹುದು. ನನ್ನ ತೀರ್ಮಾನದಲ್ಲಿ ಸ್ಥಳೀಯ ಜಲಪ್ರಳಯವು ನಿಜವಾದದ್ದು ಎಂಬುದಾಗಿ ಹೇಳುವುದಾದರೆ ದೇವರ ವಾಕ್ಯವನ್ನು ನಿರಾಕರಿಸಿದ ಹಾಗೆ. ಜಲಪ್ರಳಯವು ಸಾರ್ವತ್ರಿಕವಾಗಿತ್ತು ಎಂಬುದಾಗಿ ಸತ್ಯವೇದವು ಬಹು ಸ್ಪಷ್ಟಪಡಿಸುತ್ತದೆ. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದುಕೊಂಡರು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡಿಕೊಂಡಿದ್ದೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿರುವಂಥದ್ದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ ಸುಮಾರು ಅರ್ಧ ವರ್ಷಕ್ಕೆ ಸಮೀಪಿಸುವಷ್ಟು, ಅಂದರೆ 5 ತಿಂಗಳವರೆಗೆ ನೀರು ಈ ಭೂಮಿಯ ಮೇಲೆ ಇತ್ತು ಎಂಬುದಾಗಿ ಹೇಳಬಹುದು. ಕರ್ತನಲ್ಲಿ ಪ್ರಿಯರೇ, ದಿ ಜೆನಿಸಸ್ ಫ್ಲಡ್ ಎಂಬ ಪುಸ್ತಕವು ಈ ಜಲಪ್ರಳಯವು ಸ್ಥಳೀಯ ಜಲಪ್ರಳಯವಾಗಿರದೆ ಸಾರ್ವತ್ರಿಕವಾದದ್ದಾಗಿತ್ತು ಎಂಬ ಪ್ರಶ್ನೆಯನ್ನು ಉತ್ತರಿಸುವುದು ಮಾತ್ರವಲ್ಲದೆ ಏಕರೂಪ ಪ್ರಕ್ರಿಯೆಯ ಸಿದ್ಧಾಂತದ ಪ್ರಶ್ನೆಯನ್ನು ಸಹ ಇದು ಉತ್ತರಿಸುವಂಥದ್ದಾಗಿರುತ್ತದೆ. ಇನ್ನೂ ಕೆಲವರು ಜಲಪ್ರಳಯದಂಥ ಮಹಾಸೆಳೆತವಾಗಲಿ ಅಥವಾ ಮಹಾ ದುರಂತವಾಗಲಿ ಇದ್ದಿಲ್ಲ ಎಂಬ ಸ್ಥಾನವನ್ನು ತೆಗೆದುಕೊಳ್ಳುವವರು ಇರುತ್ತಾರೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನ ಓದುವಾಗ ಪೇತ್ರನು ಇವರ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೇಗೆಂದರೆ,
ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು ಎಂಬುದೇ. ಪ್ರಿಯರೇ, ಈ ಕುಚೋದ್ಯಗಾರನು ಯಾವಾಗಲೂ ಏಕರೂಪತೆಯವನಾಗಿರುತ್ತಾನೆ. ಆದರೆ ನಾವು ಈ ನಿರ್ದಿಷ್ಟವಾದ ಅಂಶದಲ್ಲಿ ಏಕರೂಪತೆಯ ಸ್ಥಾನದಲ್ಲಿ ನಿಂತುಕೊಂಡು ದೇವರ ವಾಕ್ಯದ ಸಮಗ್ರತೆಯನ್ನು ಸ್ವೀಕರಿಸಿಕೊಳ್ಳಲು ಆಗುವುದಿಲ್ಲ. ಇದನ್ನು ನಾವು ಗ್ರಹಿಸಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 7ನೇ ಅಧ್ಯಾಯವು ಮುಕ್ತಾಯವಾಯಿತು. ಇಲ್ಲಿವರೆಗೂ ನಮ್ಮನ್ನು ತನ್ನ ಆತ್ಮನ ಮೂಲಕವಾಗಿ ಮಾರ್ಗದರ್ಶಿಸಿ ಅನೇಕ ಸತ್ಯಾರ್ಥಗಳನ್ನು ತಿಳಿಯಪಡಿಸಿದ ದೇವರನ್ನು ಕೊಂಡಾಡುತ್ತಾ ನಾವು ಈಗ ಆದಿಕಾಂಡ 8ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಮಳೆಯು ನಿಲ್ಲುತ್ತದೆ, ಭೂಮಿಯು ಒಣಗುತ್ತದೆ, ನೋಹನು ನಾವೆಯಿಂದ ಹೊರಬಂದು ಯಜ್ಞವೇದಿಯನ್ನು ಕಟ್ಟಿ ಯಜ್ಞಗಳನ್ನು ಸಮರ್ಪಿಸುತ್ತಾನೆ ಎಂಬುದೇ. ಮಳೆಯು ನಿಲ್ಲುತ್ತದೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು, ಆಕಾಶದ ತೂಬುಗಳು ಮುಚ್ಚಿ ಹೋದವು. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು. 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಆರಾರಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ನಮಗೆ ಜಲಪ್ರಳಯದ ಆರಂಭದ ಕುರಿತು, ಅದು ಚಾಲ್ತಿಯಲ್ಲಿರುವುದರ ಕುರಿತು ಮತ್ತು ಈಗ ಅದರ ಮುಕ್ತಾಯದ ಕುರಿತು ದಾಖಲೆಯು ಕೊಡಲ್ಪಟ್ಟಿರುತ್ತದೆ. ದೇವರು ನೋಹನನ್ನು ನೆನಪಿಗೆ ತಂದುಕೊಂಡು ಎಂಬುದಾಗಿ ನಾವು ಹೇಳಲ್ಪಟ್ಟಿರುತ್ತೇವೆ. ಇದು ಎಷ್ಟು ಸುಂದರವಾಗಿದೆಯಲ್ಲವೇ? ಪ್ರಿಯರೇ, ದೇವರು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು ಎಂಬುದಾಗಿ ನೋಡುತ್ತೇವೆ. ಇದು ಒಂದೇ ಒಂದು ರಾತ್ರಿಯಲ್ಲಿ ಸಂಭವಿಸಿದ ಸಂಗತಿಯಾಗಿರುವುದಿಲ್ಲ. ನೀರು ಹೆಚ್ಚುವುದಕ್ಕೆ 150 ದಿನಗಳು ತೆಗೆದುಕೊಂಡಿತ್ತು ಮತ್ತು ಈಗ ನೀರು ತಗ್ಗುವುದಕ್ಕೆ 261 ದಿನಗಳು ಹಿಡಿದಿರುತ್ತವೆ. ಇದು ಸ್ಥಳೀಯ ಚಿಕ್ಕ ಜಲಪ್ರಳಯಕ್ಕಿಂತ ದೊಡ್ಡದಾಗಿ ನಮಗೆ ಕಾಣಿಸುತ್ತದೆ ಅಲ್ಲವೇ? ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. 10ನೆಯ ತಿಂಗಳಿನವರೆಗೂ ನೀರು ಕಡಿಮೆಯಾಗುತ್ತಾ ಬಂತು. 10ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವಂಥ ಸಂಗತಿಯನ್ನು ಜಲಪ್ರಳಯದ ಅಂತ್ಯದ ಆರಂಭ ಎಂಬುದಾಗಿ ನಾವು ಕರೆಯಬಹುದು. ಈಗ ನೋಹನು ಏನು ಮಾಡುತ್ತಿರುವನು ಎಂದು ಗಮನಿಸೋಣ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಹನು ಪಕ್ಷಿಯನ್ನು ಗಮನಿಸುವನಾದನು. ಅವನು 2 ಪಕ್ಷಿಗಳನ್ನು ಕಳುಹಿಸುತ್ತಾನೆ. ಮೊದಲನೇದಾಗಿ ಕಾಗೆಯನ್ನು, ನಂತರ ಪಾರಿವಾಳವನ್ನು ಕಳುಹಿಸಿದನು ಎಂಬುದೇ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು. 7 ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ ಎಂಬುದೇ.
ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕದ ಈ 8ನೇ ಅಧ್ಯಾಯದಲ್ಲಿ ನಮಗೆ ಕಂಡುಬರುವ ಕಾಗೆಯ ಮತ್ತು ಪಾರಿವಾಳದ ಪ್ರಸ್ತಾಪದಲ್ಲಿ ಶ್ರೇಷ್ಠವಾದ ಆತ್ಮಿಕ ಸತ್ಯತೆಯು ಅಡಗಿರುವುದನ್ನು ನಾವಿಲ್ಲಿ ಕಂಡುಕೊಳ್ಳಬೇಕಾಗಿರುತ್ತದೆ. ನೋಹನು 1 ವರ್ಷಕ್ಕೂ ಹೆಚ್ಚಿನ ಸಮಯವನ್ನು ನಾವೆಯಲ್ಲಿ ಕಳೆದ ನಂತರ ಕಾಗೆಯನ್ನು ಕಿಟಕಿಯಿಂದ ಹೊರಗೆ ಕಳಿಸುತ್ತಾನೆ ಮತ್ತು ಕಾಗೆಯು ಹಿಂತಿರುಗಿ ಬರಲೇ ಇಲ್ಲ. ಆದರೆ ಪಾರಿವಾಳವು ಹಿಂತಿರುಗಿ ಬಂತು ಮತ್ತು ಅದು ತನ್ನ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರನ್ನು ಹಿಡಿದುಕೊಂಡು ಬಂದಿತು. ನೋಡಿರಿ, ಪಾರಿವಾಳ ಮತ್ತು ಎಣ್ಣೆ ಮರದ ಎಲೆ ಇವೆರಡು ಸಮಾಧಾನದ ಸಂಕೇತವಾಗಿರುವುದು ಯಾಕೆ ಎಂದು ನನಗೆ ತಿಳಿದಿರುವುದಿಲ್ಲ. ಆದರೆ ಹೇಗೋ ಪಾರಿವಾಳವನ್ನು ಮತ್ತು ಎಣ್ಣೆ ಮರದ ಎಲೆಯನ್ನು ಸಮಾಧಾನದ ಸಂಕೇತಗಳನ್ನಾಗಿ ಉಪಯೋಗಿಸಲಾಗಿರುತ್ತದೆ. ಪಾರಿವಾಳವು 2ನೇ ಸಾರಿ ಹಿಂತಿರುಗುವುದರ ನಿಖರವಾದ ಸಂದೇಶವು ಇದು ಎನ್ನಲಾಗಿದೆ ಎಂಬುದು ಅಷ್ಟೊಂದು ಗೋಚರವಾಗಿರುವುದಿಲ್ಲ. ಆದರೆ ಯಾವಾಗ ಪಾರಿವಾಳವು ಹಿಂತಿರುಗಲಿಲ್ಲವೋ ಅದು ನ್ಯಾಯ ತೀರ್ಪು ಮುಕ್ತಾಯಗೊಂಡಿರುತ್ತದೆ ಹಾಗೂ ಸಮಾಧಾನವು ಭೂಮಿಯ ಮೇಲೆ ಹಿಂತಿರುಗುತ್ತದೆ ಎಂಬುದರ ಗುರುತಾಗಿತ್ತು. ಆದರೆ ಹೇಗೋ ನಾವೆಯಿಂದ ಹೊರಬರುತ್ತಿರುವ ಮನುಷ್ಯನು ದೇವರಿಂದ ಜಲಪ್ರಳಯವನ್ನು ನ್ಯಾಯ ತೀರ್ಪಿನ ಹಾಗೆ ಪ್ರಚೋದಿಸಿದ ಆದಾಮನ ಎಲ್ಲ ಮಕ್ಕಳ ಹಾಗೆ ಅದೇ ರೀತಿಯ ಮನುಷ್ಯನಾಗಿರುತ್ತಾನೆ. ದಯಮಾಡಿ ಗಮನಿಸಿರಿ, ಜಲಪ್ರಳಯದ ನಂತರವೂ ಮನುಷ್ಯನಲ್ಲಿ ಯಾವ ಹೆಚ್ಚಿನ ಸುಧಾರಣೆಯೂ ಇರುವುದಿಲ್ಲ ಎಂಬುದನ್ನು ನಾವು ನೋಡಲಿದ್ದೇವೆ. ಒಂದು ರೀತಿಯಲ್ಲಿ ನೋಡುವಾಗ ಯಾವ ಸುಧಾರಣೆಯೂ ಇರುವುದಿಲ್ಲ. ನೋಹನು ಪಕ್ಷಿಗಳನ್ನು ಗಮನಿಸುವುದರಲ್ಲಿ ನಿರತನಾಗಿದ್ದಾನೆ. ಅವನು ಕಾಗೆಯನ್ನು ಹೊರಗೆ ಕಳಿಸ್ತಾನೆ ಮತ್ತು ಆ ಕಾಗೆಯು ಹಿಂತಿರುಗಿ ಬರಲೇ ಇಲ್ಲ. ಯಾಕೆ ಆ ಕಾಗೆಯು ಹಿಂತಿರುಗಲಿಲ್ಲ? ನೋಡ್ರಿ, ಕಾಗೆಯು ಏನನ್ನು ತಿನ್ನುತ್ತದೆ? ಅದು ಕೊಳೆತದ್ದನ್ನು ಅಥವಾ ಕೊಳಕಾದದನ್ನು ತಿನ್ನುತ್ತದೆ. ನಾವೆಯಿಂದ ಹೊರಗಡೆ ಹೋದ ಕಾಗೆಯು ಸತ್ತು ತೇಲಾಡುತ್ತಿದ್ದ ಶರೀರಗಳನ್ನು ನೀರಿನ ಮೇಲೆ ನೋಡಿತು ಮತ್ತು ಅದನ್ನೇ ಆ ಕಾಗೆಯು ತಿನ್ನುವಂಥದ್ದಾಗಿತ್ತು. ಆದದರಿಂದ ಆ ಕಾಗೆಯು ನಾವೆಗೆ ಹಿಂತಿರುಗದೆ ಹಬ್ಬದ ಊಟವನ್ನು, ಅದ್ಭುತವಾದ ಸಮಯವನ್ನು ಅನುಭವಿಸುತ್ತಾ ಇತ್ತು. ಕಾಗೆಯು ಅಶುದ್ಧ ಪಕ್ಷಿಗಳ ಗುಂಪಿಗೆ ಸೇರಿದ್ದಾಗಿತ್ತು. ಪ್ರಿಯರೇ, ಪಾರಿವಾಳವು ಶುದ್ಧವಾದ ಪಕ್ಷಿಯಾಗಿರುತ್ತದೆ. ಆದುದರಿಂದ ನಂತರ ದೇವರ ವಾಕ್ಯದಲ್ಲಿ ಪರಿಶುದ್ಧವಾದ ಪಕ್ಷಿಗಳ ಪಟ್ಟಿಯಲ್ಲಿ ಅದು ಸೇರಿಸಲ್ಪಟ್ಟಿರುತ್ತದೆ. ನೋಹನು ನಾವೆಯಲ್ಲಿ ಶುದ್ಧ ಮತ್ತು ಅಶುದ್ಧವಾದ ಪಶು ಪಕ್ಷಿಗಳನ್ನು ನಾವೆಯಲ್ಲಿ ಸೇರಿಸಿಕೊಂಡನು ಎಂಬುದನ್ನು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪಾರಿವಾಳವು ಹಿಂತಿರುಗುವಾಗ ಮಾಹಿತಿಯನ್ನು ತೆಗೆದುಕೊಂಡು ಬಂದಿತ್ತು. ಅದು ಕ್ರಮವಾಗಿ ಮನೆಗೆ ಬರುವ ಪಾರಿವಾಳವಾಗಿತ್ತು. ಪಾರಿವಾಳದ 2ನೇ ಪ್ರಯಾಣದೊಂದಿಗೆ ನೋಹನು ಈಗ ಪಕ್ಷಿಗಳನ್ನು ಗಮನಿಸುವವನು ಎಂಬುದು ದೃಢೀಕರಿಸಲ್ಪಟ್ಟಿರುತ್ತದೆ ಮತ್ತು ಪಾರಿವಾಳವು ಒಣನೆಲವು ಕಾಣಿಸಿಕೊಳ್ಳುತ್ತಾ ಇದೆ ಎಂಬುದರ ಪುರಾವೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಬಂದಿತ್ತು. 3ನೇ ಸಾರಿ ಪಾರಿವಾಳವು ಹಿಂತಿರುಗಿ ಬರಲೇ ಇಲ್ಲ ಮತ್ತು ನ್ಯಾಯ ತೀರ್ಪಿನ ನೀರು ಹೊರಟು ಹೋಗಿದೆ ಎಂಬುದನ್ನು ನೋಹನು ತಿಳಿದುಕೊಂಡನು. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದ ಶ್ರೇಷ್ಠ ಸತ್ಯತೆಗಳ ಸಂಬಂಧವು ಆದಿಕಾಂಡ ಪುಸ್ತಕದಲ್ಲಿ ಇರುತ್ತದೆ. ಒಬ್ಬ ವಿಶ್ವಾಸಿಗೆ ಹಳೆ ಸ್ವಭಾವ ಮತ್ತು ಹೊಸ ಸ್ವಭಾವ ಎಂಬ 2 ಸ್ವಭಾವಗಳಿರುತ್ತವೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದೇ. ಪ್ರಿಯರೇ, ಶುದ್ಧ ಮತ್ತು ಅಶುದ್ಧ ಇವೆರಡು ಒಟ್ಟಾಗಿ ಇರುತ್ತವೆ. ವಿಶ್ವಾಸಿಗಳಾದ ನಾವೆಲ್ಲರೂ ಈ ಸ್ವಭಾವಗಳನ್ನು ಹೊಂದಿರುತ್ತೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ಹೇಳಿರುತ್ತಾನೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ರಲ್ಲಿ ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದೇ. ಪ್ರಿಯರೇ, ಪೌಲನು ಈ 2 ಸ್ವಭಾವಗಳ ನಡುವೆ ಇರುವ ಹೋರಾಟವನ್ನು ಮಾಡುವುದರ ಕುರಿತು ಮಾತನಾಡುತ್ತಾ ಇದ್ದಾನೆ. ಈ ದಿನವೂ ಸಹ ಒಬ್ಬ ವಿಶ್ವಾಸಿಯ ಹಳೆಯ ಸ್ವಭಾವ ಮತ್ತು ಹೊಸ
ಸ್ವಭಾವದ ನಡುವೆ ಹೋರಾಟ ಇದ್ದೇ ಇರುತ್ತದೆ. ಕಾಗೆಯು ಹೊರಗೆ ಹೋಗಿ ನ್ಯಾಯ ತೀರಿಸಲ್ಪಟ್ಟ ಲೋಕದೊಳಕ್ಕೆ ಹೋಯಿತು ಮತ್ತು ಸತ್ತು ತೇಲಾಡುತ್ತಿದ್ದ ಹೆಣಗಳಲ್ಲಿ ಹಬ್ಬದ ಊಟವನ್ನು ಕಂಡುಕೊಂಡಿತು. ಯಾಕಂದರೆ ಅವುಗಳ ಮೇಲೆಯೇ ಆ ಕಾಗೆಯು ಜೀವಿಸುತ್ತದೆ. ಇದುವೇ ನಮ್ಮ ಹಳೇ ಸ್ವಭಾವದ ಚಿತ್ರಣವಾಗಿರುತ್ತದೆ. ನಮ್ಮ ಹಳೇ ಸ್ವಭಾವವು ಆ ಕಾಗೆಯ ಹಾಗೆ ಇರುತ್ತದೆ. ಹಳೆ ಸ್ವಭಾವವು ಲೋಕದ ಸಂಗತಿಗಳನ್ನು ಆಶಿಸುತ್ತಾ ಅವುಗಳ ಮೇಲೆ ಆನಂದಿಸುತ್ತದೆ. ಆ ಕಾರಣದಿಂದಲೇ ಅನೇಕರು ಸಭೆಗೆ ಹೋಗುವುದರ ಬದಲಾಗಿ ಲೋಕದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಅದಕ್ಕೆ ಒಂದು ನೆಪವನ್ನು ಕೂಡ ಹೊಂದಿರುತ್ತಾರೆ. ಹೌದು, ನಾವು ಹಳೇ ಸ್ವಭಾವವನ್ನು ಹೊಂದಿದ್ದೇವೆ. ಮುಂದೆ ನಾವು ನೋಡುವುದೇನೆಂದರೆ, ಪ್ರಿಯರೇ, ಪಾರಿವಾಳವು ಹೊರಗೆ ಹೋಗಿ ನ್ಯಾಯ ತೀರಿಸಲ್ಪಟ್ಟ ಲೋಕದೊಳಗೆ ಹೋಯಿತು. ಆದರೆ ಅದಕ್ಕೆ ವಿಶ್ರಾಂತಿಯಾಗಲಿ ತೃಪ್ತಿಯಾಗಲಿ ಸಿಕ್ಕದೇ ಇರುವ ಕಾರಣ ಪುನಃ ನಾವೆಗೆ ಹಿಂತಿರುಗಿತು. ಹಾಗಾದರೆ ಖಂಡಿತವಾಗಿಯೂ ಈ ಪಾರಿವಾಳವು ವಿಶ್ವಾಸಿಯಲ್ಲಿನ ಹೊಸ ಸ್ವಭಾವವನ್ನು ಸೂಚಿಸುವಂಥದ್ದಾಗಿರುತ್ತದೆ. ಕಾಗೆಯು ಲೋಕದೊಳಕ್ಕೆ ಹೋಯಿತು ಮತ್ತು ಅದನ್ನು ಅದು ಇಷ್ಟಪಟ್ಟು ಅಲ್ಲೇ ಉಳಿದುಕೊಂಡಿತು. ಆ ಕಾಗೆಯು ಹೆಣವನ್ನು ನೋಡಿದಾಗ ಬಹುಶಃ 1000 ವರ್ಷದ ಆಳಿಕೆಯು ಬಂದಿದೆ ಎಂಬುದಾಗಿ ಅಂದುಕೊಂಡಿದ್ದಿರಬಹುದು. ನೋಡಿರಿ, ಅದು ನಮ್ಮ ದೃಷ್ಟಿಕೋನದ ವಿಷಯವಾಗಿರುತ್ತದೆ. ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 15ರಲ್ಲಿ ವಿಶ್ವಾಸಿಯು ಈ ರೀತಿಯಾಗಿ ಹೇಳಲ್ಪಟ್ಟಿರುತ್ತಾನೆ. ಹೀಗೆಂದರೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ ಎಂಬುದೇ. ಪ್ರಿಯರೇ, ನಾವು ನ್ಯಾಯ ತೀರಿಸಲ್ಪಟ್ಟ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿದ್ದೇವೆ, ಆದರೆ ಈ ಲೋಕದವರಾಗಿರುವುದಿಲ್ಲ. ನಾವು ಇದನ್ನು ಉಪಯೋಗಿಸಬೇಕೇ ಹೊರತು ದುರುಪಯೋಗ ಮಾಡಬಾರದು. ನಾವು ಈ ಲೋಕವನ್ನು ಪ್ರೀತಿಸಬಾರದು, ಆದರೆ ಅದರ ಬದಲಾಗಿ ಕಳೆದು ಹೋದವರನ್ನು ಲೋಕದಿಂದ ಹೊರಗಡೆ ತಂದು ದೇವರ ವಾಕ್ಯದ ಕಡೆಗೆ ನಡೆಸುವರಾಗಬೇಕಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಿರುತ್ತಾನೆ. ನಾವು ಈ ಲೋಕದಲ್ಲಿ ಇರುವಷ್ಟು ಕಾಲ ನಮ್ಮ ಜವಾಬ್ದಾರಿಕೆಯನ್ನು ಗ್ರಹಿಸಿಕೊಂಡು ದೇವರ ವಾಕ್ಯವನ್ನು ಸಾರುವರಾಗಿರುವುದು ಬಹು ಮುಖ್ಯವಾದ ಸಂಗತಿಯಾಗಿರುತ್ತದೆ. ಪಾರಿವಾಳವು ತಾನು ಜೀವಿಸುತ್ತಿರುವ ಲೋಕ ಎಂಥದ್ದೆಂದು ಗ್ರಹಿಸಿಕೊಂಡಿತು ಮತ್ತು ಅದರಲ್ಲಿ ವಿಶ್ರಾಂತಿಯನ್ನು ಕಂಡುಕೊಳ್ಳಲಿಲ್ಲ. ಅದು ತನ್ನ ವಿಶ್ರಾಂತಿಯನ್ನು ಕೇವಲ ನಾವೆಯಲ್ಲಿ ಮಾತ್ರ ಕಂಡುಕೊಂಡಿತು. ಹಾಗೆಯೇ ಪ್ರಿಯರೇ, ಒಬ್ಬ ವಿಶ್ವಾಸಿಯು ತನ್ನ ವಿಶ್ರಾಂತಿಯನ್ನು ಕ್ರಿಸ್ತನೆಂಬ ನಾವೆಯಲ್ಲಿ ಮಾತ್ರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ದೇವರಿಗೆ ಮಹಿಮೆಯಾಗಲಿ. ನಾವು ಯಾವ ಪಕ್ಷಿಯಾಗಿದ್ದೇವೆ ಎಂಬ ಪ್ರಶ್ನೆಯನ್ನು ಇಂದು ನಾವು ಮಾಡಿಕೊಳ್ಳೋಣ. ನಾವು ಕಾಗೆಯಾಗಿದ್ದೇವೆಯೋ ಅಥವಾ ಪಾರಿವಾಳವಾಗಿದ್ದೇವೆಯೋ? ಅಂದರೆ ದೇವರ ಮಕ್ಕಳಾದ ನಾವು ಯಾವ ಸ್ವಭಾವದಲ್ಲಿ ಜೀವಿಸುವ ನಿರ್ಧಾರವನ್ನು ಮಾಡುತ್ತಾ ಇದ್ದೇವೆ ಅಥವಾ ಯಾವ ಸ್ವಭಾವದಲ್ಲಿ ಜೀವಿಸುವುದನ್ನು ಮುಂದುವರಿಸುತ್ತಾ ಇದ್ದೇವೆ? ನಾವು ಲೋಕದ ಸಂಗತಿಗಳನ್ನು ಪ್ರೀತಿಸುತ್ತಾ ಇದ್ದೇವೆಯೋ ಅಥವಾ ದೇವರ ಸಂಗತಿಗಳನ್ನು ಪ್ರೀತಿಸುತ್ತಾ ಇದ್ದೇವೆಯೋ ಎಂಬುದನ್ನು ಪರೀಕ್ಷಿಸಿಕೊಂಡು ನೂತನ ಸ್ವಭಾವದಲ್ಲಿ ಜೀವಿಸೋಣ. ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮಗೆ ತಿಳಿಸಿದಂಥ ಅದ್ಭುತವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ನಿನ್ನ ವಾಕ್ಯದಲ್ಲಿ ನಿಂತು ನೆಲೆಗೊಂಡು ನೂತನ ಜೀವಿತವನ್ನು ನಾವು ಹೊಂದಿಕೊಂಡವರಾಗಿ ಪರಲೋಕ ಭಾವದವರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮಲ್ಲಿರುವಂತೆಲ್ಲ ತಪ್ಪು ಅಪರಾಧ ಪಾಪಗಳನ್ನು ತೆಗೆದುಹಾಕು, ಶುದ್ಧೀಕರಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿ ಕೂಡ ನಿನ್ನ ಆಶೀರ್ವಾದವು ನೆಲೆಯಾಗಿರಲಿ. ನೂತನ ಸ್ವಭಾವವನ್ನು ಹೊಂದಿದವರಾಗಿ ಅವರು ಕೂಡ ಜೀವಿಸಿದ ಕೃಪೆ ಕೊಡು. ಹೀಗೆ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ನಿನ್ನನ್ನು ಘನಪಡಿಸುತ್ತಾ ನಿನ್ನ ಬರೋಣವನ್ನೇ ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸುವುದಕ್ಕೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನಾವೆಯ ಹೊರಗಡೆ ಇದ್ದ ಜನರು ನಾವೆಯ ಬಾಗಿಲನ್ನು ತಟ್ಟಬಹುದೆಂದು ದೇವರು ಎಷ್ಟು ದಿವಸಗಳವರೆಗೆ ಕಾದಿದ್ದನು? ನಾವೆಯ ಹೊರಗಡೆ ಇದ್ದ ಜನರು
ನಾವೆಯ ಬಾಗಿಲನ್ನು ತಟ್ಟಬಹುದೆಂದು ದೇವರು ಎಷ್ಟು ದಿವಸಗಳವರೆಗೆ ಕಾದಿದ್ದನು? ಉತ್ತರ 6, 7, 8. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮೀಯರೇ, ಇಂದಿನ ಅಧ್ಯಾಯದಲ್ಲಿ ಜಲಪ್ರಳಯಕ್ಕೆ ಮುಂಚೆ 7 ದಿವಸ ದೇವರು ಕಾದನು, ಆದರೆ ಜನರು ತಿರುಗಿಕೊಳ್ಳಲಿಲ್ಲ. ಈಗಲೂ ಆತನು ದೀರ್ಘಶಾಂತಿಯಿಂದ ಕಾಯುತ್ತಿದ್ದಾನೆ. ನಾವು ನಮ್ಮ ಹಳೆ ಸ್ವಭಾವವನ್ನು ಸಂಪೂರ್ಣವಾಗಿ ತ್ಯಜಿಸಿ ನೂತನ ಸೃಷ್ಟಿಗಳಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯರೇ, ಸತ್ಯವೇದ ಅಧ್ಯಯನ ನಿಮಗೆ ಆಶೀರ್ವಾದದಾಯಕವಾಗಿದೆಯೋ? ನೀವು ಇಂದು ಏನನ್ನು ತಿಳಿದುಕೊಂಡಿದ್ದೀರಿ? ಇಂದೇ ಕರೆ ಮಾಡಿ ತಿಳಿಸುವಿರಾ? ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.